ದೀಪಿಕಾ ಯಾದವ್ ಅನ್ನೋ ಹೆಸರು ಹಾಲ್ ಇಂಡಿಯಾದಲ್ಲಿ ಹೆಸರು ಮಾಡ್ತಾ ಇದೆ. ಯಾರಿದು ಈ ದೀಪಿಕಾ? ಒಂದು ಕುಗ್ರಾಮದಲ್ಲಿ ಜನಿಸಿದ ಹುಡುಗಿ ಭಾರತದ ಅಂಧ ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದೇಗೆ? ಕಣ್ಣಿಲ್ಲದ ಹುಡುಗಿ ಕ್ರಿಕೆಟ್ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದೇಗೆ? ನನಗೆ ಒಂದು ಕಣ್ಣೇ ಕಾಣಲ್ಲ, ನೀನೇನ್ ಕ್ರಿಕೆಟ್ ಆಡ್ತಿ ಎಂದು ಆಡಿಕೊಂಡು ಹೀಯಾಳಿಸಿದವರ ಮುಂದೆ ಪ್ರತ್ಯುತ್ತರ ಕೊಟ್ಟಿದ್ದೇಗೆ? ಅವರ ಒಂದು ಕಣ್ಣು ಕಳ್ಕೊಂಡಿದ್ದೇಗೆ? ಮುಂಚೆ ಅವರಿಗೆ ಒಂದು ಕಣ್ಣು ಕಾಣಿಸ್ತಾ ಇತ್ತ? ಕರ್ನಾಟಕದ ಕನ್ನಡತಿ, ನಮ್ಮ ಹೆಮ್ಮೆಯ ಜಿಲ್ಲೆಯ ಮನೆಮಗಳ ಕಂಪ್ಲೀಟ್ ಸ್ಟೋರಿನ ನಾನು ಹೇಳ್ತೀನಿ, ಕೇಳಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಈಗ ತಾನೇ ಹುಟ್ಟಿಕೊಂಡಿರೋ ಈ ಚಾನಲ್ ಇಂತಹ ಹಳ್ಳಿ ಸಾಧಕರ ಮತ್ತು ಬಡವರ ಮನೆಮಕ್ಕಳ ಬೆಳವಣಿಗೆ ಸದಾ ಸಿದ್ಧವಾಗಿರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಸ್ನೇಹಿತರೆ. ದೀಪಿಕಾ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕೆರೆತಿಮ್ಮನಹಟ್ಟಿ ತಂಬಾಳಹಟ್ಟಿ ಗ್ರಾಮದವರು. ಅವರ ತಂದೆ ಚಿಕ್ಕತಿಮ್ಮಪ್ಪ, ತಾಯಿ ಚಿತ್ತಮ್ಮ. ಕೂಲಿ ಕೆಲಸ ಇವರ ವೃತ್ತಿ. ಇವರಿಗೆ ಬ್ರದರ್ಸ್ ಕೂಡ ಇದ್ದಾರೆ, ಇಬ್ರು. ದೀಪಿಕಾ ಅವರು ಹುಟ್ಟಿನಿಂದ 5 ತಿಂಗಳ ಮಗು ತನಕ ಅವರಿಗೆ ಕಣ್ಣು ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಆದರೆ 5 ತಿಂಗಳ ನಂತರ ಆಟವಾಡುತ್ತಿರುವ ಸಂದರ್ಭದಲ್ಲಿ ಅವರ ಬೆರಳಿನ ಉಗುರು ಅವರ ಬಲಗಣ್ಣಿಗೆ ತಾಕಿ ಚುಚ್ಚಿಕೊಂಡು ಅವರ ದೃಷ್ಟಿಯನ್ನ ಕಳ್ಕೋತಾರೆ. ನಂತರ 10 ವರ್ಷ ಮಗುವಿದ್ದಾಗ ಡಾಕ್ಟರ್ ಆಪರೇಷನ್ ಮಾಡ್ಲಿಕ್ಕೆ ಹೇಳಿದಾಗ ಅವರ ಅಪ್ಪ ಅಮ್ಮನ ಹತ್ರ ದುಡ್ಡಿರಲ್ಲ, ಅಷ್ಟು ಬಡತನ. ಇದನ್ನ ಕಂಡಂತಹ ದೀಪಿಕಾ ಅವರು ತಂದೆಗೆ ಹೇಳ್ತಾರೆ, ಅಪ್ಪ, ನನಗೆ ಇನ್ನೊಂದು ಕಣ್ಣು ಕಾಣಿಸುತ್ತೆ, ಅದರಲ್ಲೇ ನಾನು ಏನಾದರೂ ದೊಡ್ಡ ಸಾಧನೆ ಮಾಡಿ ತೋರಿಸ್ತೀನಿ ಅಂತ. ವಾ, ಎಷ್ಟು ಅಚಲವಾದ ನಂಬಿಕೆ ಅಲ್ವಾ ಸ್ನೇಹಿತರೆ. ನಂತರ ಅವರು ಮೈಸೂರಿನ ಗಂಗರಾವ್ ಹೈಸ್ಕೂಲ್ಗೆ ಸೇರ್ಕೋತಾರೆ. ಅಲ್ಲಿ ಇವರ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕ್ರಿಕೆಟ್ ಆಡ್ತಾ ಇರ್ತಾರೆ. ಅಲ್ಲಿ ಅಬ್ಸರ್ವ್ ಮಾಡಿದ ದೀಪಿಕಾ, ಆ ಮಕ್ಕಳು ಕೂಡ ಅಂಧ ಆಟಗಾರರೇ. ಆಗ ಅವರು, ಇವರಿಗೂ ನನ್ನಂಗೆ ದೃಷ್ಟಿ ದೋಷ ಇದೆ, ಇವರೇ ಆಡ್ತವ್ರೆ, ನಾನು ಯಾಕೆ ಆಡಬಾರ್ದು ಅಂತ ಅವತ್ತೇ ಡಿಸೈಡ್ ಮಾಡಿ ತನ್ನ ಕೈಗೆ ಬ್ಯಾಟ್ ಇಟ್ಕೋತಾರೆ. ಆಗ ಇಟ್ಕೊಂಡ ಬ್ಯಾಟನ್ನ ನಿರಂತರವಾಗಿ ಕ್ರಿಕೆಟ್ ಅಭ್ಯಾಸಕ್ಕೆ ಮುನಿಪಾಗಿಡ್ತಾರೆ. ಆಗ ಅಲ್ಲಿದ್ದ ದೈಹಿಕ ಶಿಕ್ಷಕ ಮೇಷ್ಟ್ರು ಇವರ ಉತ್ಸಾಹ ಛಲ ನೋಡಿದ ಮೇಲೆ ಮೋಹನ್ ಕುಮಾರ್ ಮತ್ತೆ ಹರಿ ಎಂಬ ಶಿಕ್ಷಕರು ಇವರಿಗೆ ತುಂಬಾ ಪ್ರೋತ್ಸಾಹ ನೀಡ್ತಾರೆ. ಮತ್ತೆ ರಾಜ್ಯ ಟೂರ್ನಿಯಲ್ಲಿ ಆಡಿಸ್ತಾರೆ. ಅಲ್ಲಿ ಒಳ್ಳೆಯ ಬ್ಯಾಟಿಂಗ್ ಆಡಿ ತನ್ನ ಹೆಸರನ್ನ ಇನ್ನೂ ಹೆಚ್ಚು ಮಾಡಿಕೊಂಡ ದೀಪಿಕಾ 2019ರಲ್ಲಿ ಕರ್ನಾಟಕ ತಂಡಕ್ಕೆ ಆಯ್ಕೆ ಆಗ್ತಾರೆ. ಆದರೆ ಅವರ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ತನ್ನ ಊರಿಂದ ಬೆಂಗಳೂರಿಗೆ ಹೋಗುವಷ್ಟು ಕೂಡ ಅವರ ಹತ್ರ ದುಡ್ಡಿರಲ್ಲ. ಆಗ ನೆರವಾಗಿದ್ದೆ ಮೋಹನ್ ಕುಮಾರ್. ಅವರಿಗೆ ಊಟ, ಬಟ್ಟೆ, ದುಡ್ಡು ನೀಡಿ ಬೆನ್ ತಟ್ಟಿ ಬೆಂಗಳೂರಿಗೆ ಕಳಿಸ್ತಾರೆ. ನಂತರ ಸಮರ್ಥನಂ ಟ್ರಸ್ಟ್ನ ಮಹಾಂತೇಶ್ ಸರ್ ಮತ್ತೆ ಮ್ಯಾನೇಜರ್ ಶಿಖಾ ಶೆಟ್ಟಿ ಇವರಿಗೆ ಕೋಚ್ ಆಗಿ ನಿಲ್ತಾರೆ. ಇವರ ಒಂದು ಡೆಡಿಕೇಶನ್, ಛಲ ಇವರನ್ನ ಬರ್ಮಿಂಗ್ಹ್ಯಾಮ್ ಇಂಟರ್ನ್ಯಾಷನಲ್ ಟೂರ್ನಿಯಲ್ಲಿ ಚಿನ್ನದ ಪದಕ ಗೆದ್ದ ಟೀಮ್ನಲ್ಲಿ ಹಾಡ್ತಾರೆ. ನಂತರ ಶ್ರೀಲಂಕಾದಲ್ಲಿ ನಡೆದಂತಹ ಅಂಧರ ಅಂತಾರಾಷ್ಟ್ರೀಯ ಮಹಿಳಾ ವಿಶ್ವಕಪ್ನಲ್ಲಿ ಕ್ಯಾಪ್ಟನ್ ಆಗ್ತಾರೆ. 58 ಬಾಲಿಗೆ 90 ರನ್ ಹೊಡೆಯುವಲ್ಲಿ ಯಶಸ್ವಿಯಾಗಿ ತಂಡಕ್ಕೆ ಒಳ್ಳೆ ಸ್ಕೋರ್ ಮಾಡಿಕೊಡ್ತಾರೆ. ಮತ್ತೆ ನಮ್ಮ ಹೆಮ್ಮೆಯ ತಂಡ ಭಾರತ ತಂಡ ವಿಶ್ವಕಪ್ ಗೆಲ್ಲುತ್ತೆ. ಆಗ ಅವರಿಗೆ ಸಿಎಂ ಸಿದ್ದರಾಮಯ್ಯನಿಂದ ಶುಭ ಹಾರೈಕೆ ಕೂಡ ಸಿಗುತ್ತೆ. ಮತ್ತೆ ಎಲ್ಲ ಆಟಗಾರರಿಗೆ ತಲಾ 10 ಲಕ್ಷ ರೂಪಾಯಿ ಬಹುಮಾನ ಕೂಡ ಸಿಗುತ್ತೆ. ಮತ್ತೆ ಸರ್ಕಾರಿ ಹುದ್ದೆ ಕೂಡ ಸಿಗುತ್ತೆ. ಇದು ಒಬ್ಬ ಅಂಧ ಆಟಗಾರ್ತಿಯ ಸಾಧನೆ. ನಮ್ಮ ಹೆಮ್ಮೆ ತುಮಕೂರಿನ ಹುಡುಗಿಯ ಸಾಧನೆಗೆ 10ಕ್ಕೆ ಎಷ್ಟು ಅಂಕ ನೀಡ್ತೀರಾ? ಕಮೆಂಟ್ ಮಾಡಿ.